ಸರ್ಕಾರ ಇದೆಯೋ ಇಲ್ಲ ಸತ್ತೋಗಿದೆಯೋ, ಗೃಹ ಸಚಿವರು ಏನು ಮಾಡ್ತಿದ್ದಾರೆ? ಇಷ್ಟು ದೊಡ್ಡ ಹಗರಣ, ಡ್ರಗ್ಸ್ ಮಾಫಿಯಾದ ಇಡೀ ಡ್ರಗ್ಸ್ ಮಾಫಿಯಾ ಬೆಂಗಳೂರು, ಮಂಗಳೂರು, ಮೈಸೂರು, ಕಲಬುರಗಿ ಇಷ್ಟು ವ್ಯಾಪಕವಾಗಿ ದಿನದಿಂದ ದಿನಕ್ಕೆ ಹಬ್ಬುತ್ತಾ ಇದೆ. ಈಗ ಮಹಾರಾಷ್ಟ್ರದ ಸರ್ಕಾರದ ಪೊಲೀಸರು, ಅಲ್ಲಿ ಪೊಲೀಸರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ 3 ಡ್ರಗ್ಸ್ ತಯಾರಿಸ್ತಕ್ಕಂಥ ಕಾರ್ಖಾನೆಗಳನ್ನ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ತನಕ ಗೃಹ ಇಲಾಖೆ ಏನು ಮಾಡ್ತಿದ್ದೆ ಸ್ವಾಮಿ? ಸರ್ಕಾರ ಏನು ಮಾಡ್ತಿದ್ದೆ? ಅಲ್ಲ, ನಿಮಗೆ ಸಿಟಿ ಇಂಪಾರ್ಟೆಂಟ್ ಆಯಿತಾ? ಯುವ ಜನತೆ ಡ್ರಗ್ಸ್ ಮಾಫಿಯಾದಲ್ಲಿ ಬಲಿ ಆಗ್ತಿದ್ದಾರಲ್ಲ, ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಗುಪ್ತಚರ ಇಲಾಖೆ ಏನು ಮಾಡ್ತಿದ್ದೆ? ಗೃಹ ಸಚಿವರಾಗಿ ನೀವು ಏನು ಮಾಡ್ತಿದ್ದೀರಾ ಸ್ವಾಮಿ? ನಿಮಗೆ ಬೇಕಾಗಿರೋದು ಸೀಟು ಮುಖ್ಯಮಂತ್ರಿಗಾಗಿ ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ಹೀಗೆ ನೀವು ಸಮಯನ ವ್ಯರ್ಥ ಮಾಡ್ತಿದ್ದೀರಿ. ನಿಮ್ಮ ಕುರ್ಚಿ ಅಲುಗಾಡ್ತಿದೆ ಅಂತ ಕುರ್ಚಿನ ಭದ್ರ ಮಾಡ್ಕೊಳ್ತಿದ್ದೀರಿ. ನಿಮಗೆ ಜನರ ಕಷ್ಟ ಸುಖ ನಿಮಗೆ ಒಂದು ಬೇಡವಾ? ಜನ ಕಷ್ಟದಿಂದ ನರಳಬೇಕಾ? ಯುವ ಜನತೆಯನ್ನು ರಕ್ಷಿಸಬೇಕಾದ ನೀವೇ ಇಷ್ಟು ಅಸಹಾಯಕರಾಗಿ ಕುಳಿತರೆ ಇನ್ನು ರಾಜ್ಯನ ಮುನ್ನಡೆಸೋರು ಯಾರು ಸ್ವಾಮಿ? ಇಂದಿನ ಯುವ ಜನತೆ ಹಾಳಾದರೆ ಅವನ್ನ ಸರಿದಾರಿ ತರೋರು ಯಾರು? ಯುವ ಜನತೆಯೇ ನಮ್ಮ ಮುಂದಿನ ಪೀಳಿಗೆ, ನಮ್ಮನ್ನು ಮುಂದೆ ನಡೆಸ್ತಕ್ಕಂಥವ್ರು. ಅವ್ರಿಗೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕಾಗಿರ್ತಕ್ಕಂಥ ಸರ್ಕಾರನೇ ಅಸಹಾಯಕರಾಗಿ ನಿಮ್ಮ ಕುರ್ಚಿಗೋಗಿ ಇಷ್ಟು ನೀವು ದಿನನ ವ್ಯರ್ಥ ಮಾಡ್ತಿದ್ದೀರಾ. ನಿಮಗೆ ನಾವು ಕೊಟ್ಟಿರ್ತಕ್ಕಂಥದ್ದು 136 ಸೀಟು. 136 ಸೀಟ್ ಕೊಟ್ಟಾಗ ಸಮರ್ಥವಾಗಿ ದಕ್ಷವಾಗಿ ಆಡಳಿತ ನಡೆಸಬಾರ್ದ? ಅಲ್ಲ, 136 ಶಾಸಕರು ಏನು ಮಾಡ್ತಿದ್ದೀರಾ? ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ಹಾವಳಿ ಇಂದು ಹೆಚ್ಚಾಗ್ತಿದೆ. ಯುವ ಜನತೆ ಹಾಳಾಗ್ತಿದೆ. ಯುವ ಜನತೆನ ದಿಕ್ಕನ್ನು ತಪ್ಪಿಸ್ತಿದ್ದಾರೆ. ಸರಿದಾರಿ ತರೋರು ಯಾರು? ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಕಾರ್ಖಾನೆಗಳು, ಸುಮಾರು 55 ಕೋಟಿ ರೂಪಾಯಿ ಹಗರಣ ನಡೆದಿದೆ ಸ್ವಾಮಿ. ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಪ್ರಸಾರ ಆದಮೇಲೆ ನಮಗೆ ಗೊತ್ತಾಗ್ತಿದ್ದೆ. ನಮ್ಮ ಗೃಹ ಸಚಿವರು 2 ವರ್ಷದಲ್ಲಿ ಅಸಮರ್ಥರಾಗಿದ್ದಾರೆ. ಮುಖ್ಯಮಂತ್ರಿ ಏನು ಮಾಡ್ತಿದ್ದಾರೆ? ಉಪಮುಖ್ಯಮಂತ್ರಿ ಏನು ಮಾಡ್ತಿದ್ದೀರಾ? ನಿಮ್ಗಾದ್ರೂ ಇದು ಕಣ್ಣು ತೆರೆದಿದೆಯೋ ಇಲ್ವೋ? ಯುವ ಜನತೆನ ಸರಿದಾರಿಗೆ ಕೊಂಡೊಯ್ಯಿ ಸ್ವಾಮಿ. ಇಂಥ ಡ್ರಗ್ಸ್ ಮಾಫಿಯಾಗೆ ಕಡಿವಾಣ ಹಾಕಿ.